ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಇದು 26th ಸೆಪ್ಟೆಂಬರ್ ಥರ್ಸ್ಡೇ ಲಾಗ್. ನೆನ್ನೆ ಸ್ವಲ್ಪ ನಾನ್ ವೆಜ್ ಮಾಡಿದ್ವಿ, ಅದು ಸ್ವಲ್ಪ ಸಾಂಬಾರು ಮೆಕ್ಕಿತ್ತು ಅಂತ ಕಾಯಿಸಿ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನೋಡಿ, ಬಾದಾಮಿ ಬಂಕೆ ಮತ್ತು ಕಡಲೆಕಾಯಿ ಬೀಜನ ನೆನೆಸಿಕ್ಕಿದ್ದೀನಿ. ಇದು ಗೊತ್ತಲ್ವ ಬಾದಾಮಿ ಬಂಕೆ ಅಂತ. ಓವರ್ ಈಟ್ ಆಗಿರೋರು ಒಂದು ಬೆಳಗ್ಗೆ ಎಣ್ಣೆ ಕನ್ಸ್ಯೂಮ್ ಮಾಡಿದ್ರೆ ತುಂಬ ಒಳ್ಳೆಯದು, ಈಟ್ ಕಂಟ್ರೋಲ್ ಆಗುತ್ತೆ. ಸೊ ಇದ್ರ ಜೊತೆ ನಾನು ಸಲಾಡ್ಗೋಸ್ಕರ ಕಡಲೆಕಾಯಿ ಬೀಜ ನೆನೆಸಿಕ್ಕಿದ್ದೀನಿ ಓವರ್ ನೈಟು, ಗ್ರೀನ್ ಸಲಾಡ್ಗೋಸ್ಕರ. ಇದು ಗ್ರೀನ್ ಸಲಾಡ್ಗೋಸ್ಕರ ಮತ್ತು ಇದನ್ನೆಲ್ಲ ಓವರ್ ನೈಟ್ ಬೆಳಗ್ಗೆ ಒಂದು 4 ಅವರ್ಸ್ ನೆನೆಸಿ ನೈಟೆಲ್ಲ ಮೊಳಕೆ ಕಟ್ಟಿರೋದು. ಈ ಥರ ಜಾರಿದ್ದರೆ ಇದರಲ್ಲಿ ನೀವು ಟ್ರೈ ಮಾಡಿ, ಸ್ವಲ್ಪ ಹಾಕಿಬಿಟ್ರೆ ಇಷ್ಟು ತುಂಬ ಉದ್ದುದ ಬೇಗನೆ ಮೊಳಕೆ ಬರುತ್ತೆ ನೈಟ್ ಫುಲ್ಲು. ನನ್ನ ಮಗಂದು ವಾಟರ್ ಬಾಟಲ್, ಹಾಲಿನ ಬಾಟಲ್ ಡೈಲಿ ಬೆಳಗ್ಗೆ ಎದ್ದಿಷ್ಟೊತ್ತನೇ ಫಾಸ್ಟ್ ಕೆಲಸ ನಂದಿದೆ. ಅದನ್ನು ಒಂದು ಕ್ಲೀನಾಗಿ ತೊಳೆದು ಬಿಸಿನೀರಲ್ಲಿ ತೊಳೆದಿಡ್ತೀನಿ. ಬಿಕಾಸ್ ಅವನು ಹೆಲ್ತಿಯಾಗಿರಬೇಕು ಅಲ್ವಾ, ಅದಕ್ಕೋಸ್ಕರ ನಾವು ಮಾಡಲೇಬೇಕು ಇದನ್ನೆಲ್ಲ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕೂತಿದ್ದಾನೆ, ಅವನ ಪಾಡವನು. ಯಕ್ಷಿನ್ ಗೌಡ ಅಂತ ನನ್ನ ಮಗನ ಹೆಸರು. ಇದು ನೈಟೇ ಕನ್ಸ್ಯೂಮ್ ಅಂದರೆ ನೆನೆಸಿಕ್ಕಿತ್ತು ಡ್ರೈ ಫ್ರೂಟ್ಸು, ಮತ್ತು ಬೆಳಗ್ಗೆ ಅದನ್ನೇನು ರುಬ್ಬೋ ಟೈಮಲ್ಲಿ 5 ಮಿನಿಟ್ಸ್ ಮುಂಚೆ ನಾನು ಅವಲಕ್ಕಿ ನೆನೆಸಿದ್ದೀನಿ. ಇದು ಮಗುಗೆ ಇವಾಗ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಅದನ್ನು ರುಬ್ಬಿ ಕ್ಲೀನಾಗಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಮಗುಗೆ ತಿನ್ನಿಸ್ತೀನಿ. ಒಂದು ತಿಂದಾದಮೇಲೆ ಬೆಳಗ್ಗೆ ಎದ್ದಿಷ್ಟೊತ್ತನೇ ನಾನು 1 ಲೋಟ ಜೀರಾ ವಾಟರ್ ಕುಡಿಯೋ ಅಭ್ಯಾಸ, ಅದು ತುಂಬ ವರ್ಷದಿಂದ. ನೋಡಿ ನನ್ನ ಮಗ 1 ನಿಮಿಷ ನನ್ನನ್ನು ಎಲ್ಲೂ ಕೂರಕ್ಕೆ ಬಿಡೋದಿಲ್ಲ, ಸಖತ್ತು ಟಾರ್ಚರ್ ಕೊಡ್ತಾನೆ. ಬಟ್ ಅದೇ ಮುದ್ದಾಗಿ ಕಾಣುತ್ತೆ. ಸೊ ಅವ್ನಿಗೆ ಇವಾಗ ಸ್ವಲ್ಪ ಹಾಲು ಕೊಡಬೇಕು. ಅವನಿಗೆ ಎದ್ದಿಷ್ಟೊತ್ತನೇ 1 ಲೋಟ ಹಾಲು ಕೊಡ್ತೀನಿ. ಕೊಟ್ಟರೆ ಅವ್ನ ಪಾಡು ಅವ್ನು ಕುತ್ಕೊತಾನೆ. ಹಾಲು ಕುಡಿದಿಷ್ಟೊತ್ತನೇ ಒಂದು 5-10 ಮಿನಿಟ್ಸ್ ಬಿಟ್ಕೊಂಡು ಅವನಿಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಅವನಿಗೊಂದು ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿಬಿಟ್ಟು ಟಿಫನ್ ಕೊಟ್ಬಿಟ್ಟು ತಿನ್ನಿಸ್ಬಿಟ್ರೆ ದೊಡ್ಡ ಕೆಲಸ ಮುಗ್ದಂಗೆ. ಇವಾಗ ಸ್ನಾನಕ್ಕೆ ಕರ್ಕೊಂಡೋಗಿ ಬರ್ತೀನಿ. ಸ್ನಾನ ಆಯಿತಾ ಚಿನ್ನಿ ಗುಂಡು ಅಂತಂದರೆ ತಲೆ ಅಲ್ಲಾಡಿಸ್ತಾನೆ, ಅಷ್ಟು ಆ್ಯಕ್ಟಿವ್ ನನ್ನ ಮಗ. ಸೊ ಎಲ್ಲರಿಗೂ ಅವ್ರವ್ರ ಮಕ್ಕಳು ರೆಡಿ ಆದ. ಸೊ ಈಗ ಅವನಿಗೆ ಊಟ ಮಾಡಿಸ್ಬಿಡೋಣ. ಚಿನಿಮಾ ಊಟ ಇಲ್ಲಿ ನೋಡಿಲಿ, ಬಾ ಬಾ, ಗುಡ್ ಬಾಯ್. ಬನ್ನಿ ಕುಚ್ಚು ಚಿನಿಮಾ. ಸರಿ, ಪಾಪಗೆ ಊಟ ಮುಗಿಸ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಈಗ ಪಾಪು ಮಲಗಿದ್ದಾನೆ, ಚೆನ್ನಾಗುಂಡು ಮಲಗಿದ್ದಾನೆ. ಸೊ ಇವನು ಎದ್ದೊಳೋ ಅಷ್ಟಿಗೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಹಾಗೆ ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು. ಎಲ್ಲ ಕ್ಲೀನ್ ಮಾಡಿ ಅಡುಗೆ ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡ್ಗೆ ಲಂಚ್. ಮಾರ್ನಿಂಗಿಂದ ಇವಂದೇ ಆಗೋಗುತ್ತೆ, ತಿನ್ನಿಸಿ ಸ್ನಾನ ಮಾಡಿಸಿ ಅವನಿಗೆಲ್ಲ ರೆಡಿ ಮಾಡಿ ಇನ್ನೊಂದು ಸತಿ ಮಲಗಿಸಿ ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡೋದು. ಸೊ ಮಾಮೂಲಿಯಾಗಿ 1 ಅವರ್ ತೊಗೊಳುತ್ತೆ. ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಡಯಟ್ ಫುಡ್ಸ್ ಎಲ್ಲ ಮಾಡಬೇಕಲ್ವ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಏನಾದರೂ ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಸೊ ಈಗ ಪಾಪುಗೆ ಫುಡ್ ಮಾಡಿರೋದೆಲ್ಲ ಆಯಿತು. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ಪಾಪು ಮಲಗಿದ್ದಾನೆ. ಸೊ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಅಡುಗೆ ಪ್ರಿಪೇರ್ ಮಾಡಿಬಿಡ್ತೀನಿ. ಪ್ರಿಪೇರ್ ಮಾಡಿ ಸೊ ನಾನು ಫ್ರೆಶಪ್ ಆಗಿ ಆಮೇಲೆ ಈಗ ಒಂದು ಕಡೆ ಸ್ಟೀಮಿಗೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಅನ್ನ ಕೂಡ ಆಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಇವಾಗ ನಾನು ಸ್ವಲ್ಪ ಗ್ರೌಂಡ್ನಟ್ಸು ನೈಟ್ ಫುಲ್ ಓವರ್ ನೈಟ್ ನೆನೆಸಿರೋದು, ಆಮೇಲೆ ಇಲ್ಲಿ ಸ್ವಲ್ಪ ಮೊಳಕೆ ಕಟ್ಟಿರೋ ಹೆಸರು ಕಾಳು, ಸೊ ಬೀನ್ಸು ಮತ್ತು ಕಾರ್ನು, ಒಂದು 4 ಮೊಟ್ಟೆ. ಸೊ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೊತೀನಿ. ಈಗ ಇದು 20 ಮಿನಿಟ್ಸ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಇದನ್ನು ಗ್ರೀನ್ ಸಲಾಡ್ ಆಗಿ ಮಾಡ್ತೀನಿ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ, 20 ಮಿನಿಟ್ಸ್ ಆಯಿತು. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಮೊಟ್ಟೆ ಚೆನ್ನಾಗಿ ಬೆಂದಿದೆ ಅಂತ. ಕೆಲವ್ರು ಕೇಳ್ತಾರೆ ಸ್ಟೀಮ್ ಮಾಡಿದ್ರೆ ಮೊಟ್ಟೆ ಬೇಯುತ್ತಾ ಅಂತ. ಖಂಡಿತವಾಗ್ಲೂ ಬೇಯುತ್ತೆ, ಇನ್ನೂ ತುಂಬ ಚೆನ್ನಾಗಿ ಬೇಯುತ್ತೆ. ನಾನು ನಿಮಗೆ ಒಂದು ಬಿಡಿಸಿ ತೋರಿಸ್ತೀನಿ ಲೈವಲ್ಲಿ ನೋಡಿ. ಸೊ ಇದನ್ನೆಲ್ಲ ಇವಾಗ ನಾನು ಆಲ್ರೆಡಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಈರುಳ್ಳಿನ. ಸೊ ಇದನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ, ಇಲ್ಲಿ ನೋಡಿ ನಾನು ಹೇಳಿದ್ನಲ್ಲ ಇದನ್ನೆಲ್ಲ ನಾನು ಸ್ಟೀಮ್ ಮಾಡ್ಕೊಂಡಿದ್ದೀನಿ ಅಂತ. ನಾನಿವಾಗ ಈ ಹೆಗ್ಗೆಲ್ಲ ತಗೊಂಡು ತಣ್ಣೀರಿಗೆ ಹಾಕ್ಕೊತೀನಿ, ಬಿಡಿಸ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ತಣ್ಣೀರು ಹಾಕ್ಕೊತೀನಿ.
ಹಾಕಿ ಕೂಲಾಗಿ ಹಾಕ್ಬಿಡ್ತೀನಿ. ಇದ್ರ ಆಲ್ರೆಡಿ ನಾನು ಇವಾಗ ಸ್ಟೀಮ್ ಮಾಡ್ಕೊಂಡಿರೋದನ್ನ ಇದರಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡೋಣ. ಇದಕ್ಕೆ ಸಾಲ್ಟ್, ಜೀರಾ ಪೌಡರು, ಈಗ ಸ್ವಲ್ಪ ಮೆಣಸು ಪೌಡರ್, ಈಗ 1 ಸ್ಪೂನ್ ಪ್ಯೂರ್ ಕೊಕೊನಟ್ ಆಯಿಲ್ ಮಿಕ್ಸ್ ಮಾಡ್ತಿದ್ದೀನಿ. ಸ್ಯಾಲಡ್ಗೆ ಯಾವತ್ತೂ ಕೊಕೊನಟ್ ಆಯಿಲ್ ಹಾಕಬೇಕು, ಇಲ್ಲ ಆಲಿವ್ ಆಯಿಲ್ ಹಾಕಬೇಕು. ಸೊ ನಾನಿಲ್ಲಿ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ ಏನು ಮಾಡ್ಕೋಬೇಕಂದ್ರೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಇಡೋಣ. ಸೊ ಇಲ್ಲಿ ಬಂದೀಗ ಮೊಟ್ಟೆ ಬಿಡಿಸೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇಲ್ಲಿ ನಾನು 300 ಗ್ರಾಮ್ಸ್ ಚಿಕನ್ ತೊಗೊಂಡಿದ್ದೀನಿ, ಬ್ರೆಸ್ಟ್ ಪೀಸು. ಇದು ನನ್ನ ಹಸ್ಬೆಂಡ್ ಜಿಮ್ ಮಾಡ್ತಿರೋದ್ರಿಂದ, ವರ್ಕೌಟ್ ಮಾಡ್ತಾ ಇರೋದ್ರಿಂದ ಇದು ಅವರು ಕಂಪಲ್ಸರಿ ತೊಗೊಳ್ಳೇಬೇಕು. ಸೊ ಎವ್ರಿ ಡೇ 300 ಗ್ರಾಮ್ಸ್ ಇರುತ್ತೆ, ಮಧ್ಯಾಹ್ನ ಮತ್ತು ನೈಟ್ 3 ಟೈಮ್ಸ್ ಕೂಡ ಮಾಡಿಕೊಡ್ತೀನಿ. ಇದಕ್ಕೆ ನಾನು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಮೆಣಸು ಪೌಡರ್, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಜೀರಾ ಪೌಡರ್, ಒಂದು ಸ್ವಲ್ಪ ಆರ್ಗ್ಯಾನಿಕ್ ಮಸ್ಟ್ ಸ್ವಲ್ಪ ಹಾಕಲೇಬೇಕು, ಆರ್ಗ್ಯಾನಿಕ್ ಇದು. ಒಂದು ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ ಪೌಡರ್. ಸೊ ಮತ್ತು ಇಲ್ಲಿ ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್. ಡಯಟ್ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಖಾರ ಕಮ್ಮಿನೇ ಇರಬೇಕು, ತುಂಬ ಖಾರ ಆಗಬಾರ್ದು. ಸೊ ಮೀಡಿಯಮಾಗಿ ನೋಡಿ ಹಾಕ್ಕೊಬೇಕು ನಾವು. ಸೊ ಇವಾಗ ಅರ್ಧ ಸ್ಪೂನ್ ಹುರಿದಿರೋ ಎಳ್ಳು, ಹಾಗೆ ಇವಾಗ 1 ಸ್ಪೂನು ಆಲಿವ್ ಆಯಿಲ್ ಹಾಕಿದ್ದೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು 20 ಮಿನಿಟ್ಸ್ ಇದನ್ನು ನನ್ನ ಮಗನ ಕಡೆನೂ ಬಂದು ನೋಡ್ತಾ ಇರ್ತೀನಿ ಮಲಗಿದ್ದಾನ ಅಲ್ವೋ ಅಂತ. ಬಿಕಾಸ್ ಅವನು ಸ್ವಲ್ಪ ತುಂಟ, ಬೇಗ ಎದ್ದುಬಿಟ್ಟು ಜೋಲಿಲೇ ಆಚೆಯಿಂದ ಬರೋಕ್ಕೆ ಟ್ರೈ ಮಾಡ್ತಾನೆ. ಸೊ ಅದಕ್ಕೋಸ್ಕರ ಆಲಿವ್ ಆಯಿಲ್ ಹಾಕ್ತಾಯಿದ್ದೀನಿ. ಚಿಕನ್ ಮ್ಯಾರಿನೇಟ್ ಮಾಡಿದ್ನಲ್ಲ, ಜಸ್ಟ್ 1 ಸ್ಪೂನ್, ಅದು ಜಸ್ಟ್ ಒಂದು ಡ್ರಾಪ್ ಇದ್ದರೆ ಸಾಕು. ಇವಾಗ ಅದು ಕಾಲಿದೆ. ಇದಕ್ಕೆ ನಾನು ಚಿಕನ್ ಮ್ಯಾರಿನೇಟ್ ಮಾಡಿರೋದು ಇದು ಬೇಗ ಬೆಂದೋಗ್ಬಿಡುತ್ತೆ. ಅದು ಒಂದು 5-10 ಮಿನಿಟ್ಸಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ. ಸೊ ಇದು ಆಫ್ ಕುಕ್ ಮಾಡಿ ತಿನ್ನಬೇಕು ಅಂತ ಕೆಲವರು ಹೇಳ್ತಾರೆ. ಆಫ್ ಕುಕ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು, ಕ್ಲೀನಾಗಿ ಬಾಯ್ಲ್ ಆಗಿರೋದೇ ಚೆನ್ನಾಗಿ ತಿನ್ನಬೇಕು. ಮೇಯ್ನಾಗಿ ಏನು ಅಂತಂದರೆ ಇದಕ್ಕೆ ನಾವು ಜಾಸ್ತಿ ಸ್ಪೈಸಸ್ ಹಾಕಬಾರ್ದು, ಕಮ್ಮಿ ಹಾಕಿ ಮಾಡಬೇಕು. ಸೊ ಇದು ಬಂದ್ಬಿಟ್ಟು ಪ್ರೋಟೀನ್ ಸಿಗುತ್ತೆ, ಮತ್ತು ಸಲಾಡ್ ಇದು ಬಂದ್ಬಿಟ್ಟು ಫೈಬರ್ ಅಂಶ ಸಿಗುತ್ತೆ. ಸೊ ಎಲ್ಲನೂ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಫುಡ್ಡಲ್ಲಿ. ಸೊ ಆಯಿಲ್ ಕೂಡ ಅಷ್ಟೇ, ಯಾವುದಾದ್ರೂ ಅದೇ ಯೂಸ್ ಮಾಡಬಾರ್ದು ಡಯಟ್ ಅವ್ರಿಗೆ. ಈಗ ಇದು ನನ್ನ ಹಸ್ಬೆಂಡ್ಗೆ ಲಂಚು, ಡಯಟ್ ಲಂಚ್ ಇದು. ಸೊ ಸ್ವಲ್ಪ ರೈಸು, ಚಿಕನ್ನು ಮತ್ತು ಎಗ್ ವೈಟು. ಸೊ ಇದು ಫೈಬರ್. ಸೊ ಎಲ್ಲ ಕಾಳು ಮಿಕ್ಸ್ ಮಾಡಿರೋದು, ವೆಜಿಟೇಬಲ್ ಕಾಳೆಲ್ಲ ಮಿಕ್ಸ್ ಮಾಡಿರೋದು. ಸೊ ಎವ್ರಿ ಡೇ ಅವರು ಇದೇ ಥರ ಕನ್ಸ್ಯೂಮ್ ಮಾಡ್ತಾರೆ. ಸೊ ಇದರಿಂದ ವೆಯ್ಟ್ ಲಾಸು ಆಗ್ತದೆ, ವೆಯ್ಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಸ್ಕಿನ್ ಚೆನ್ನಾಗಿರುತ್ತೆ, ಅವ್ರ ಬಾಡಿ ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ಇವಾಗ ಲಂಚ್ನ ಪ್ಯಾಕ್ ಮಾಡೋಣ. ಅವ್ರಿಗೆ ಆಲ್ಮೋಸ್ಟ್ 1:30-2 o'clock ಒಳಗಡೆ ಅವರು ಲಂಚ್ ತೊಗೊಂಡ್ಬಿಡ್ತಾರೆ. ಸೊ ನಾನು 1 o'clock ಒಳಗಡೆ ಅವ್ರಿಗೆ ಲಂಚ್ನ ಪ್ರಿಪೇರ್ ಮಾಡಿ ಕಳಿಸ್ಬಿಡ್ತೀನಿ. ಸೊ ಈಗ ಕಳ್ಸೋಣ ಬನ್ನಿ. ಸೊ ಈಗ ಅವರು ಲಂಚ್ ತೊಗೊಂಡು ಹೋದರು. ಈಗ ನನ್ನ ಮಗ ಎದ್ದೊಳ್ಳೋಷ್ಟಿಗೆ ನಾನು ಸ್ವಲ್ಪ ಲಂಚ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಅನ್ನ ಸಾಂಬಾರು
ಒಂದು ಸ್ವಲ್ಪ ಫೈಬರ್ ಅಂಶ ತೊಗೊತೀನಿ. ಹೆಗ್ ಕೂಡ ನಾನು ತೊಗೊತೀನಿ. ಹೆಗ್ ಬಂದುಬಿಟ್ಟು ಒಂದು ಹೆಗ್ ತಿಂತೀನಿ ನಾನು, ಡೈಲಿ ಒಂದು ಹೆಗ್ ತಿಂತೀನಿ. ಸೊ ಒಂದು ಹೆಗ್ಗು. ಸೊ ಇದು ನನ್ನ ಲಂಚ್ ಇವತ್ತು. ಸೊ ಬೇಗ ಊಟ ಮಾಡಿ ಎದ್ಬಿಟ್ಟು ತಿಂದ್ಬಿಟ್ಟು ವಾಪಸ್ ಬರ್ತೀನಿ. ಎದ್ಬಿಟ್ಟ. ಏನು ಆಯ್ತಾ ನಿದ್ದೆ? ಇನ್ನೂ ನಿದ್ದೆನಾ? ಎದೊಳಿ, ಊಟ ಮಾಡಿ ಬನ್ನಿ. ಎದೊಳಿ ಎದೊಳಿ, ಊಟ ಮಾಡಿ ಬನ್ನಿ. ಊಟ ಮಾಡಿ ಬನ್ನಿ. ಬನ್ನಿ 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 ಬನ್ನಿ, ಊಟ ಮಾಡಿ. ಹಲೋ, ಗುಡ್ ಮಾರ್ನಿಂಗ್ ಮಾಡು. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಚಿನಿಮಾ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಾಡೋ. ಗುಡ್ ಮಾರ್ನಿಂಗ್ ಮಾಡು ಚಿನಿಮಾ. ಸರಿ ಇಳಿಯುವಂತ ಬಾ ಬಾ. ಬನ್ನಿ 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 ಬನ್ನಿ, ಊಟ ಮಾಡಿ ಬನ್ನಿ ಬನ್ನಿ. ಊಟ ಎಲ್ಲಿರೋದು? ಅದು ಬೇಡ, ಎದ್ದಿಶೊತ್ತನೇ ಬೇಡ. ಬನ್ನಿ ಊಟ ಮಾಡಿ ಬನ್ನಿ ಬನ್ನಿ. ನೆದಿಶೊತ್ತನೇ ಅವ್ನು ಆಟಾಡೋ ಸಾಮಾನು ಹತ್ರ ಹೋಗ್ಬಿಟ್ಟ. ನಾನು ಅದು ಸ್ವಲ್ಪ ಅಲ್ಲಿ ಜಾಗ ಇಲ್ಲ ಅಂತೇಳಿ ಅಲ್ಲಿ ಆಚೆ ಇಟ್ಟಿದ್ದೀನಿ, ಅಲ್ಲೇ ಹೋಗಿದ್ದಾನೆ ನೋಡಿ. ಸರಿ, ಅವನ್ನ ಕರ್ಕೊಂಡು ಇವಾಗ ಊಟ ಮಾಡಿಸಿ ಸ್ವಲ್ಪ ಆಟಾಡೋಕ್ಕೆ ಬಿಡ್ತೀನಿ. ಎದೋ ಮೇಲೆ, ಎದ್ದೋ ಮೇಲೆ ಚಿನಿಗುಂಡು, ಎದೋ ಮೇಲೆ. ಏನು ಬೇಕು? ಹಾಲಿನ ಡಬ್ಬ ಎಲ್ಲಿಟ್ರಿ? ಎಲ್ಲಿಟ್ರಿ? ಹಾಲು ಕುಡಿತೀಯಾ? ಹಾಲು ಕುಡಿತೀರಾ? ಹಾಂ. ಸೊ ಇವಾಗ ಈಗಷ್ಟೇ ಎದ್ವಿ ನಾನು, ನನ್ನ ಮಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ಸೊ ಇವಾಗ ಕಾಫಿ ಇಟ್ಟಿದ್ದೀನಿ. ಪಾಪಕ್ಕೆ ಸ್ವಲ್ಪ ಹಾಲು ಕಾಯಿಸಿ ಅವನಿಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕಾಫಿ ಕುಡಿದು ಫ್ರೆಶ್ ಅಪ್ ಆಗ್ತೀವಿ. ಫ್ರೆಶ್ ಅಪ್ ಆಗಿ ಸೊ ನಮ್ಮ ಅತ್ತೆ ಮನೆಗೆ ಹೊರಡಬೇಕು. ಅತ್ತೆ ಮನೆಗೆ ಹೊರಟು ಅಲ್ಲೇ ಊಟ ಮಾಡಿಕೊಂಡು ಮತ್ತೆ ಬರ್ತೀವಿ ಮನೆಗೆ. ಸೊ ಇದೇ ಥರ ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಈ ಮೇನ್ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಾನು ನಿಮಗೆ ಲೈವಾಗಿ ಬಂದು ಹೇಳ್ತೀನಿ. ನನ್ನ ವೀಡಿಯೋದಲ್ಲಿ ಏನೇನು ಬರುತ್ತೆ, ಏನೇನೆಲ್ಲ ತೋರಿಸ್ಕೊಡ್ತೀವಿ ನಿಮಗೆ ಅಂತ.